ಇವತ್ತು ನೀನು ತುಂಬ ಸುಂದರವಾಗಿ ಕಾಣಿಸ್ತಿದ್ಯಾ. ನೀನ್ ಇದೆಯಲ್ಲ. ಹೌದು, ನಿನ್ ಬ್ಯಾಂಕಿಂಗ್ ಕೆಲಸ ಇನ್ನೂ ಮುಗಿಲಿಲ್ವಾ? ಇಲ್ಲಿವರೆಗೂ ಶುರುವಾಗಿಲ್ಲ, ಆದ್ರೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆದಷ್ಟು ಬೇಗ ಆಗುತ್ತೆ. ನಮ್ಮ ಬಿಸ್ನೆಸ್ಸು ನೆಕ್ಸ್ಟ್ ಮಂತಿಂದ ಶುರು ಆಗುತ್ತೆ. ಸರಿ. ಹಲೋ, ಏನು ಲೋನ್ ಕೊಡ್ತೀರಾ? ಹೌದಾ, ಸರಿ ಸರ್, ಹಾಗಿದ್ರೆ ನಾನು ಇವತ್ತೇ ಫ್ಲೈಟ್ ಹತ್ತು ಬಂದ್ಬಿಡ್ತೀನಿ. ಸರಿ ಸರ್, ಸರಿ. ಓಕೆ. ಏನಾಯ್ತು? ನನಗೆ ನನ್ನ ಲೋನ್ ಮತ್ತು ಬಿಸ್ನೆಸ್ ಪಾರ್ಟ್ನರ್ ಎರಡೂ ಸಿಕ್ಕಾಯ್ತು. ನನ್ನ ಬಟ್ಟೆನ ಆದಷ್ಟು ಬೇಗ ಪ್ಯಾಕ್ ಮಾಡು, ನಾನು ಇವತ್ತೇ ಹೊರಡಬೇಕು. ಇವತ್ತೇ. ತುಂಬಾ ಅರ್ಜೆಂಟಾಗಿ ಹೋಗ್ಬೇಕಾ? ಹೋಗ್ಲೇಬೇಕಲ್ವಾ, ಬಿಸ್ನೆಸ್ ಮೀಟಿಂಗು. ಚಿಂತೆ ಮಾಡಬೇಡ, ಬೇಗ ಬಂದ್ಬಿಡ್ತೀನಿ. ಸರಿ, ಆದಷ್ಟು ಬೇಗ ಬನ್ನಿ. ಹೌದು, ಆದರೆ ಕರೆದಿದ್ದಾರೆ ಅಂದರೆ ಹೋಗ್ಲೇಬೇಕಲ್ವಾ ಬಿಸ್ನೆಸ್ ಮೀಟಿಂಗು. ಒಬ್ಳೇ ಇರೋಕ್ಕೇನು ತೊಂದರೆ ಇಲ್ಲ ಅಲ್ವಾ? ಇಲ್ಲ. ನನ್ನ ಬಗ್ಗೆ ಟೆನ್ಷನ್ ಆಗ್ಬೇಡ. ಓಕೆ, ನಾನು ಟೆನ್ಷನ್ ತಗೋಬೇಡಿ, ನಾನು ಚೆನ್ನಾಗಿರ್ತೀನಿ. ನೀವು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿ. ಸರಿ. ಆಮೇಲೆ ಸ್ವಪ್ನ ಆಂಟಿ ಮಗ ಇದ್ದಾರಲ್ವಾ? ಹಾಂ, ಹೇಳು. ಅವನು ನಾಳೆಯಿಂದ ಇಲ್ಲಿಗೆ ಟ್ಯೂಷನ್ಗೆ ಬರ್ತಿದ್ದಾನೆ. ಒಳ್ಳೇದೇ ಆಯ್ತಲ್ಲ. ಆಮೇಲೆ ನಾನು ಅವನಿಗೆ ಹೇಳ್ಕೊಡೋದ್ರಲ್ಲಿ ಬಿಸಿ ಆಗ್ಬಿಡ್ತೀನಿ. ಮತ್ತೆ ಬಾಕಿ ಫೋನ್ ಇದೆಯಲ್ಲ, ಕ್ರಿಕೆಟ್ ಟೈಮ್ ಎಲ್ಲ ನಾನು ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ತೀನಿ. ಸರಿ, ನಾನು ಹೊರಡ್ತೀನಿ. ಇಲ್ಲ, ಲೇಟ್ ಆಗುತ್ತೆ. ಹಾಂ, ನನ್ನ ಬ್ಯಾಗ್ ಕೊಡು ಸ್ವಲ್ಪ. ಹೊರಡ್ತೀನಿ. ಹಾಂ, ಓಕೆ, ಬಾಯ್. ಬಂದೆ. ಅಯ್ಯೋ ಬಿಟ್ಟು ನೀನಾ? ನಮಸ್ಕಾರ ಅತ್ತಿಗೆ. ಲ್ಯಾಪ್ಟಾಪ್ ತಂದಿದ್ಯಾ? ಹಾ. ಒಳಗಡೆ ಬಾ. ನೀನ್ ಇಲ್ಲೇ ಕುತ್ಕೋ, ನಾನು ಹೊರಗಡೆ ಬಟ್ಟೆ ಇದೆ, ಅದನ್ನ ತಗೊಂಡ್ಬರ್ತೀನಿ. ಸರಿನಾ? ಬಿಟ್ಟು ನಾನು ನಿನ್ಗೋಸ್ಕರ ಕಾಫಿ ತಗೊಂಡ್ ಬರ್ತೀನಿ. ಬೇಡ ಅತ್ತಿಗೆ, ನನಗೆ ಅದರ ಅವಶ್ಯಕತೆನೇ ಇಲ್ಲ. ನೀವು ನನಗೆ ಹೇಳ್ಕೊಟ್ರೆ ಸಾಕು. ಸರಿ. ಸರಿ ಬಿಟ್ಟು ನೀನ್ ಲ್ಯಾಪ್ಟಾಪ್ ಓಪನ್ ಮಾಡು. ಸರಿನಾ ಬಿಟ್ಟು? ಹುಡುಗ ಅಥವಾ ಹುಡುಗಿ 16 ಇಂದ 18 ಇಯರ್ಸ್ ಅಲ್ಲಿ ಇರ್ಬೇಕಾದ್ರೆ ಅವ್ರ ಒಳಗಡೆ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ. ಮತ್ತೆ ಇಬ್ರಿಗೂ ಒಬ್ಬರ ಮೇಲೆ ಒಬ್ರಿಗೆ ಅಟ್ರಾಕ್ಷನ್ ಬರುತ್ತೆ. ಮತ್ತದಾದ್ಮೇಲೆ ಪ್ರೀತಿ ಶುರುವಾಗುತ್ತೆ. ನಿಂಗೇನಾದ್ರೂ ಅರ್ಥ ಆಗ್ತಿದ್ಯಾ ನಾನೇನ್ ಹೇಳ್ತಿದ್ದೀನಿ ಅಂತ? ಅತ್ತಿಗೆ. ಓಕೆ, ಇವತ್ತಿಗೆ ಇಷ್ಟೇನೆ ಬಿಟ್ಟು.
ನಾಳೆ ಮಾರ್ನಿಂಗ್ ಹ್ಯೂಮನ್ ಬಾಡಿ ಪಾರ್ಟ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸರಿ ಅದ್ಗೆ. ಸರಿನಾ? ಅದ್ಗೆ ನಾಳೆ ನಾನು ಖಂಡಿತ ಟೈಮ್ ಸರಿಯಾಗಿ ಬಂದ್ಬಿಡ್ತೀನಿ. ಓಕೆ. ಸರಿ ಅದ್ಗೆ ಅವ್ರೆ, ಬರ್ತೀನಿ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅರೆ ಬಿಟ್ಟು ನೀನ್ ಯಾವಾಗ ಬಂದೆ? ಅದ್ಗೆ ಈಗಷ್ಟೇ ಬಂದೆ, ಬಾಗಿಲು ತೆಗ್ದಿತ್ತು, ಅದಕ್ಕೆ ಒಳಗಡೆ ಬಂದ್ಬಿಟ್ಟೆ. ಸಾರಿ, ನಾನು ಕೇಳ್ಕೊಂಡು ಬರ್ಬೇಕಿತ್ತೇನೋ. ಏನು ತೊಂದರೆ ಇಲ್ಲ, ಸರಿ ನಡಿ ಓದ್ಕೊಳ್ಳುವಂತೆ. ಬಿಟ್ಟು ಹೇಳಿ ಅದ್ಗೆ. ಗಮನ ಎಲ್ಲಿದೆ? ಮೇಲ್ ಆಗ್ಲಿ ಫೀಮೇಲ್ ಆಗ್ಲಿ ಮಕ್ಕಳಾಗಿ ಹುಟ್ಟಿದಾಗ ಅವರ ಎದೆಯ ಭಾಗ ಸೇಮ್ ಇರುತ್ತೆ. ಮತ್ತೆ ಹಾಗೆ ಬೆಳೀತಾ ಬೆಳೀತಾ ಇಬ್ಬರಲ್ಲೂ ಬದಲಾವಣೆ ಶುರುವಾಗ್ತಾ ಹೋಗುತ್ತೆ. ಗರ್ಲ್ಸ್ ಚೆಸ್ಟ್ ಬಾಯ್ಸ್ ಗಿಂತ ದೊಡ್ಡದಾಗ್ತಾ ಹೋಗುತ್ತೆ. ಅದು ನ್ಯಾಚುರಲ್ ಆಗಿ ನಡೆಯುತ್ತೆ. ಬಾಯ್ಸ್ ಚೆಸ್ಟ್ ತಿನ್ನಾಗಿರುತ್ತೆ, ದೊಡ್ಡವರಾಗ್ತಾ ಅವ್ರದ್ದು ಕೂಡ ಗ್ರೋತ್ ಆಗುತ್ತೆ. ಆದ್ರೆ ಬೆಳವಣಿಗೆ ಫಾಸ್ಟ್ ಆಗಿ ಆಗಲ್ಲ. ಆದ್ರೆ ಗರ್ಲ್ಸ್ ಚೆಸ್ಟ್ ತುಂಬಾ ಬೇಗ ಗ್ರೋತ್ ಆಗುತ್ತೆ. ಇಲ್ಲಿ ಸರಿಯಾಗಿ ನೋಡು. ಅದು ಕಾಣಿಸ್ತಾನೆ ಇದೆ. ಏನ್ ಹೇಳ್ದೆ? ಇಲ್ಲ, ಏನೂ ಇಲ್ಲ ಅದ್ಗೆ. ಹ್ಯೂಮನ್ ಬಾಡಿ ಪಾರ್ಟ್ ತುಂಬಾ ಸೆನ್ಸಿಟಿವ್ ಆಗಿ ಮತ್ತೆ ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ಎಕ್ಸಾಂಪಲ್ ಹೆಡ್, ಕಾಲು, ಹಲ್ಲು ಅದೆಲ್ಲ ತುಂಬಾ ಸ್ಟ್ರಾಂಗ್ ಇರುತ್ತೆ. ಆದ್ರೆ ಕೆನ್ನೆ, ಹೊಟ್ಟೆ, ಪ್ರೈವೇಟ್ ಪಾರ್ಟ್ಸ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸ್ವಲ್ಪ ಪೆಟ್ಟಾದ್ರೂ ಜೀವ ಹೋಗ್ಬಹುದು. ನೀನ್ ನಗ್ತಾನೆ ಇರ್ತೀಯಾ ಇಲ್ಲ ಏನಾದ್ರೂ ಅರ್ಥ ಆಗ್ತಿದ್ಯಾ? ನನಗೆಲ್ಲ ಅರ್ಥ ಆಗ್ತಿದೆ ಅದ್ಗೆ. ಓಕೆ. ಎಲ್ ಕಳ್ದೋಗಿದ್ಯಾ ನೀನು? ಓದಾಕ್ ಬಂದಿದ್ಯಾ ಇಲ್ವಾ? ಅದ್ಗೆ ಒಂದ್ ಮಾತು ಕೇಳಲ್ಲ? ಹಾ. ನಿಮ್ಗೆ ಮದ್ವೆ ಆಯ್ತಲ್ಲ, ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ನನ್ ಮದ್ವೆ ಬಗ್ಗೆ ನಿನ್ಗೆ ಯಾಕೆ ಇಂಟ್ರೆಸ್ಟ್? ದಯವಿಟ್ಟು ಹೇಳಿ, ಲವ್ ಮ್ಯಾರೇಜ್ ತಾನೇ ನಿಮ್ದು? ಇಲ್ಲ, ನಂದು ಅರೇಂಜ್ ಮ್ಯಾರೇಜ್ ಆಗಿದ್ದು. ಹಾ, ನನ್ಗನ್ಸಿತ್ತು ನಿಮ್ಗೆ ಅರೇಂಜ್ ಮ್ಯಾರೇಜೇ ಆಗಿರ್ಬೇಕು ಅಂತ. ಹಾ, ಯಾಕಂದ್ರೆ ಇಷ್ಟು ಸುಂದರವಾಗಿರೋ ಹುಡುಗಿ ನಮ್ಮ ಅಣ್ಣಗಂತೂ ಪಟಾಯಿಸಕ್ಕಾಗಲ್ಲ. ಆದ್ರೆ ಈ ತರ ನಿನ್ಗೆ ಯಾಕೆ ಅನ್ನಿಸ್ತು? ಚೆನ್ನಾಗಿರೋ ಹುಡುಗಿರು ನಿಮ್ ಅಣ್ಣನಿಗೆ ಬೀಳ್ತಾ ಇರ್ಲಿಲ್ವಾ? ನಾನು ಟ್ರೈ ಮಾಡಿದೀನಿ. ಯಾರು ಸುಂದರವಾಗಿರ್ತಾರೋ ಅವ್ರು ಬೇಗ ಬೀಳೋದಿಲ್ಲ. ಆತರ ಎಲ್ಲ ಏನಿಲ್ಲ. ಯಾವ್ದನ್ನೇ ಆಗ್ಲಿ ಪಡ್ಕೊಳ್ಳೋದಿಕ್ಕೆ ತುಂಬಾ ಕಷ್ಟ ಪಡ್ಲೇಬೇಕು. ಇವಾಗ ನೀನು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂದ್ರೆ ಓದೋದ್ರ ಮೇಲೆ ಕಷ್ಟಪಟ್ಟು ಫೋಕಸ್ ಮಾಡ್ಬೇಕು. ಅರ್ಥ ಆಯ್ತಾ? ಹಾ, ಅರ್ಥ ಆಯ್ತು. ನಾನು ಕೂಡ ಈಗ ನನ್ನ ಪ್ರಾಣ ಇಟ್ಟು ಫೋಕಸ್ ಮಾಡ್ತೀನಿ. ಸರಿ, ನೀನ್ ಹೇಳ್ಬಿಟ್ಟು ನಿನ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದಾರ ಹೇಗೆ? ಇಲ್ಲ ಅದ್ಗೆ, ಇನ್ನು ನಾನು ಓದಿನ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಅಂತದ್ರಲ್ಲೂ ನನ್ನಂತವ್ರಿಗೆ ಯಾವ ಹುಡುಗಿ ಬೀಳ್ತಾರೆ ಹೇಳಿ? ಯಾಕೆ? ನಿನಗಂತದ್ ಏನ್ ಕಮ್ಮಿ ಆಗಿದೆ?
ಸರಿ, ಒಂದ್ ಹೇಳ, ಇದನ್ನೆಲ್ಲ ಬಿಟ್ಟು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ನಾನ್ ಹೇಳಿದ್ನಲ್ಲ, ಈ ಏಜ್ ಅಲ್ಲಿ ಅವ್ರ ಮನ್ಸು ಚೇಂಜ್ ಆಗುತ್ತೆ. ಹೇ ಚೋಟು, ಹೇಗಿದ್ಯಾ? ಅಣ್ಣ, ನಾನಂತೂ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ? ಇವತ್ತು ಬೆಳಗ್ಗೆ ನಾನು ಬಂದೆ. ನೀನು ಹೇಗೆ ಓದ್ತಾ ಇದೀಯಾ? ತುಂಬಾ ಚೆನ್ನಾಗಿ ನಡೀತಿದ್ದೆ ಅಣ್ಣ. ಬಾ ಬಾ. ಬಿಟ್ಟು ಇವತ್ತು ನಿನಗೆ ಕ್ಲಾಸ್ ಹೇಳ್ಕೊಡಕ್ ಆಗಲ್ಲ, ಯಾಕಂದ್ರೆ ಇವತ್ತು ನನಗೆ ತುಂಬಾ ಕೆಲಸ ಇದೆ. ಸರಿ ಅತ್ತಿಗೆ, ಏನು ಪರವಾಗಿಲ್ಲ, ನಾನು ನಾಳೆ ಬರ್ತೀನಿ. ಬಾಯ್ ಅತ್ತಿಗೆ. ಮಾಯಾ, ಒಂದು ಕೆಲಸ ಮಾಡು, ಬೇಗ ರೆಡಿ ಆಗು, ನಾವು ಮಾರ್ಕೆಟ್ಗೆ ಹೋಗ್ಬೇಕು.
ಅತ್ತಿಗೆ, ನಿಮ್ಮಲ್ಲಂಥದ್ದು ಏನಿದೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಮನ್ನು ಮುಟ್ಬೇಕು ಅನ್ಸುತ್ತೆ, ಆದ್ರೆ ನನಗೆ ಗೊತ್ತು ನಿಮ್ಮನ್ನ ಪಡ್ಕೊಳ್ಳೋದು ಇಷ್ಟು ಸುಲಭ ಅಲ್ಲ ಅಂತ. ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಏನಾದ್ರೂ ದೊಡ್ಡದಾಗಿ ಯೋಚನೆ ಮಾಡಬೇಕು. ಮಾಯಾತಿಗೆ, ಇವತ್ತಂತೂ ನೀವು ನನ್ನ ಹತ್ರಕ್ಕೆ ಬರಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಎಂಥ ಸುಂಟರ್ಗಳಿನ ತರ್ತೀನಿ ಅಂದ್ರೆ ಅದನ್ನ ನಿಮ್ಮ ಕೈಲಿ ಯೋಚನೆ ಮಾಡೋಕ್ಕೂ ಆಗಲ್ಲ. ಇವತ್ತು ನಾನು ಪೂರ್ತಿಯಾಗಿ ಮಜಾ ತಗೊಳ್ತೀನಿ. ನನಗೇನು ಅನ್ಸುತ್ತೋ ಅದನ್ನೇ ಮಾಡ್ತೀನಿ. ಇವಾಗ ಬರುತ್ತೆ ಮಜಾ. ಯಾಕಂದ್ರೆ ನೀನು ಪ್ರೀತಿಯಿಂದ ಇಸ್ಕೊಳ್ಳೋಂಥ ವಸ್ತು ಅಲ್ಲ. ತಪ್ಪು ನಿಂದೇನೆ. ನೀನು ನಿನ್ನ ಮಾಯಾ ರೂಪದಿಂದ ನನ್ನ ಮನ್ಸಲ್ಲಿ ಚಿಕ್ಕ ವಯಸ್ಸಲ್ಲೇನೆ ತುಂಬಾ ದೊಡ್ಡ ಆಸೆಗಳನ್ನ ಕೊಟ್ಬಿಟ್ಟೆ. ನನಗೆ ಗೊತ್ತಿತ್ತು ಮೇಡಮ್, ನೀವು ಖಂಡಿತ ನನ್ನ ಭೇಟಿಯಾಗಕ್ಕೆ ಬರ್ತೀರಾ ಅಂತ. ನಿನ್ ತಲೆ ಏನಾದ್ರೂ ಕೆಟ್ಟಿದ್ಯಾ? ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೀನ್ ಏನ್ ಮಾಡ್ತಿದ್ಯೋ ಅದು ತುಂಬಾನೇ ತಪ್ಪು. ನಾನು ಕೇಳಿದ್ದೀನಿ. ನಾನು ಅನ್ಕೊಂಡಿದ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿಮಗೆ ಏನ್ ಬೇಕೋ ಅದನ್ನ ಮನಸ್ಫೂರ್ತಿಯಾಗಿ ಬೇಡ್ಕೊಂಡ್ರೆ ಕಾಲ ಕೂಡ ಸಹಾಯ ಮಾಡುತ್ತೆ ಅದನ್ನ ಪಡ್ಕೊಳ್ಳೋದಕ್ಕೆ. ಬಿಟ್ಟು ಪ್ಲೀಸ್, ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ ನಿನ್ನ ಹತ್ರ ಇರೋ ವಿಡಿಯೋಸ್ ಮತ್ತೆ ಫೋಟೋಸ್ನ ದಯವಿಟ್ಟು ಡಿಲೀಟ್ ಮಾಡು. ನಿನಗೆ ಗೊತ್ತಿಲ್ಲ, ನಿನ್ನ ಈ ಸಣ್ಣ ತಪ್ಪಿಂದ ನನ್ನ ಜೀವನನೇ ಹಾಳಾಗೋಗುತ್ತೆ. ಅದ್ಗೆ ನಾನು ಕೂಡ ನಿನಗೆ ಅದನ್ನೇ ಅರ್ಥ ಮಾಡಿಸ್ತಾ ಇದ್ದೀನಿ. ನಾನು ಮಾಡೋ ಒಂದು ಸಣ್ಣ ತಪ್ಪಿಂದ ನಿಮ್ಮ ಇಡೀ ಜೀವನನೇ ಹಾಳಾಗ್ಬಿಡುತ್ತೆ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಒಪ್ಕೊಂಬಿಡಿ. ಆ ಫೋಟೋ ವಿಡಿಯೋಸ್ ಡಿಲೀಟ್ ಮಾಡ್ಬೇಕಂದ್ರೆ ನೀವು ನನಗೆ ಬೇಕಾಗಿರೋದನ್ನ ನನಗೆ ಬೇಕಾದಂಗೆ ಕೊಡಲೇಬೇಕು. ನನಗೆ ಗೊತ್ತು ನೀವಿಲ್ಲಿಗೆ ಬಂದಿದ್ದು ನನಗೋಸ್ಕರ ಅಲ್ಲ, ಈ ವಿಡಿಯೋಗೋಸ್ಕರ ಅಂತ. ನಾನು ಅಷ್ಟೊಂದು ಹುಚ್ಚ ಅಲ್ಲ ಇಷ್ಟು ಸುಲಭವಾಗಿ ಈ ವಿಡಿಯೋನ ಡಿಲೀಟ್ ಮಾಡೋದಕ್ಕೆ. ನಿನಗೇನ್ ಬೇಕು? ನಿಮ್ಮ ಈ ತುಟಿ
ಮತ್ತೆ ಸುಂದರವಾದ ದೇಹನ ಅನುಭವಿಸ್ಬೇಕು. ಪ್ಲೀಸ್ ನನ್ನ ನಿಮ್ಮ ಸೌಂದರ್ಯದ ಸಮುದ್ರದಲ್ಲಿ ಮುಳುಗಾಕ್ಬಿಡಿ. ಸರಿ, ನೀನ್ ಇವಾಗ ಇದನ್ನ ಹೇಳು, ಈ ವಿಡಿಯೋನ ಹೇಗ್ ಶೂಟ್ ಮಾಡ್ದೆ? ನಾನು ಹೇಳಿದ್ನಲ್ಲ, ಸುಂದರವಾಗಿರೋ ಹುಡುಗಿರು ಬೇಗ ಬೀಳೋದಿಲ್ಲ ಅಂತ. ಅವ್ರನ್ನ ಪ್ಲಾನ್ ಮಾಡಿ ಬೀಳಿಸ್ಬೇಕಾಗತ್ತೆ. ಮತ್ತೆ ನಾನು ಕೂಡ ಪ್ಲಾನ್ ಮಾಡಿದೆ. ಮತ್ತೆ ನಿಮ್ಮ ಮನೆಯ ಡೂಪ್ಲಿಕೇಟ್ ಕೀನ ಮಾಡಿಸ್ದೆ. ಮತ್ತೆ ಆಮೇಲೆ ನಿಮ್ಮ ಫೋಟೋ ಮತ್ತೆ ವಿಡಿಯೋ ತೆಗೆದೆ. ಸರಿ, ನೀನ್ ಇವಾಗ ಇದನ್ನ ಡಿಲೀಟ್ ಮಾಡು, ಇಲ್ಲಾಂದ್ರೆ ನಾನು ಪೊಲೀಸ್ಗೆ ಹೇಳ್ಬೇಕಾಗತ್ತೆ. ಹತ್ತಿಗೆ ನಾನು ನೋಡೋದಕ್ಕೆ ಚಿಕ್ಕ ಹುಡುಗನ್ ತರ ಇದ್ದೀನಿ, ಆದ್ರೆ ನನ್ನ ತಲೆ ರಾಕ್ಷಸನ್ ತರ. ವಿಡಿಯೋ ಮತ್ತೆ ಫೋಟೋ ನಮ್ಮ ಅಣ್ಣನ ಮೊಬೈಲ್ಗೆ ಹೋಯ್ತು ಅಂತ ಇಟ್ಕೋ, ನಿಮ್ಮನ್ನ ಕತ್ ಹಿಡ್ದು ಮನೆಯಿಂದ ಆಚೆ ತಳ್ತಾರೆ. ನೀವದನ್ನ ಯಾವತ್ತೂ ಬಯಸೋದಿಲ್ಲ. ನೀವು ನನಗೆ ಖುಷಿ ಕೊಡಿ, ನಾನು ನನ್ನ ಬಾಯಿನ ಮುಚ್ಕೋತೀನಿ. ನೀನ್ ಮಾಡ್ತಿರೋ ತಪ್ಪಿಗೆ ಶಿಕ್ಷೆನ ಪೊಲೀಸ್ ಕೊಡ್ತಾರೆ. ಬಾಯಿ ಮಾತಲ್ಲಿ ಅರ್ಥ ಆಗಲ್ಲ, ನಿನಗೆ ಲಾಠಿ ಪೆಟ್ಟಿಂದಾನೇ ಅರ್ಥ ಆಗತ್ತೆ. ನಾನ್ ವಾಪಸ್ ಹೋಗ್ತಿದ್ದೀನಿ, ನೀನ್ ಏನ್ ಮಾಡ್ತೀಯೋ ಮಾಡ್ಕೋ, ಸರಿನಾ? ಅಯ್ಯೋ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅತ್ತಿಗೆ? ಬಿಡು ನನ್ನ, ಬಿಡು ನನ್ನ. ಬಿಡು ನನ್ನ. ನಿನ್ಗೆ ಎಷ್ಟೋ ಧೈರ್ಯ ನನ್ನ ಹೆಂಡತಿ ಮೇಲೆ ಕೈ ಹಾಕೋದಕ್ಕೆ? ನಿನ್ ಹೆಂಡತಿ ಜೊತೆ ನಾನೇನ್ ಬಲವಂತ ಮಾಡ್ತಿಲ್ಲ. ನಿನ್ ಹೆಂಡತಿ ಈಗಾಗ್ಲೇ ನನ್ ಜೊತೆ ತುಂಬಾ ಸಲ ಮಲಗಿದ್ದಾಳೆ. ಇಲ್ಲ ಅಂದ್ರೆ ಕೇಳು, ನಿನ್ ಹೆಂಡತಿ ಈ ಸಮಯದಲ್ಲಿ ನಾನು ಯಾಕೆ ಭೇಟಿ ಮಾಡಕ್ ಬಂದ್ಲು ಅಂತ. ಏನ್ ನಿನಗೆ ಶಾಕ್ ಆಯ್ತಾ? ಇಲ್ ನೋಡು, ಅಮ್ಮನ್ ಇದೆಲ್ಲ ಸುಳ್ಳು. ಇವ್ನು ಪೂರ್ತಿ ನಾಟಕ ಮಾಡ್ತಿದ್ದಾನೆ. ಪ್ಲೀಸ್ ಅಮ್ಮನ್, ನನ್ಗೇನು ಗೊತ್ತಿಲ್ಲ. ನಿನ್ನ ಹಣೆ ಅಮ್ಮನ್, ನಾನ್ ತಪ್ಪು ಮಾಡಿಲ್ಲ, ಟ್ರಸ್ಟ್ ಮೀ. ಒಂದ್ ವೇಳೆ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಇಷ್ಟೊತ್ತಲ್ಲಿ ನನ್ನ ಭೇಟಿಯಾಗಕ್ಕೆ ಯಾಕೆ ಬಂದೆ? ಮತ್ತೆ ನಾನು ಎದೆ ಮೇಲೆ ಕೈ ಇಟ್ಟು ರಾತ್ರಿ ಎಲ್ಲ ಯಾಕೆ ಮಲ್ಗಿದ್ದೆ? ನಿನ್ ಗಂಡ ಮನೇಲಿ ಇಲ್ದೇ ಇದ್ದಾಗ ನಿನ್ ಅವಶ್ಯಕತೆಗಳನ್ನೆಲ್ಲ ನಾನು ಪೂರೈಸಿದ್ದೀನಿ. ಮಾಯಾ, ಏನಿದೆಲ್ಲ? ನೀನ್ ಹೇಳಿದ ನಿಜ ಆಗಿದ್ರೆ ಈ ಟೈಮಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದೆ? ನೀನು ನಿನ್ ಕೈನ ಇವನ್ ಮೇಲೆ ಹಾಕೊಂಡ್ ಮಲಗಿದ್ಯಾ. ಇದ್ರ ಅರ್ಥ ಏನು, ನೀನೇ ಹೇಳು. ಇಲ್ಲ ಅಮ್ಮನ್, ಇದೆಲ್ಲ ಸುಳ್ಳು. ಅವನನ್ನ ಸಿಗಾಕ್ಸ್ತಿದ್ದಾನೆ. ಪ್ಲೀಸ್ ಅಮ್ಮನ್, ನಾನ್ ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಅಮ್ಮನ್ ಪ್ಲೀಸ್, ಟ್ರಸ್ಟ್ ಮೀ. ಅದ್ಗೆ ಈಗ್ಲಾದ್ರೂ ನಿಜ ಹೇಳಿ ಅಣ್ಣನ್ಗೆ, ಯಾಕೆ ನಾಟಕ ಮಾಡ್ತಿದ್ದೀರಾ? ನನಗ್ ಗೊತ್ತು ನೀನ್ ತುಂಬಾ ಹಾಳಾಗಿ ಹೋಗ್ಬಿಟ್ಟಿದ್ಯಾ ಅಂತ. ನಿನ್ ತಪ್ಪನ ಬಾಯಿ ಬಿಡಿಸ್ಬೇಕು ಅಂತ ನಾನ್ ಇಲ್ಲಿಗೆ ಬಂದಿದ್ದು. ಇಲ್ಲಿದೆ ನೋಡಿ ಸತ್ಯ. ಅಮ್ಮನ್ ಇದನ್ ಕೇಳಿಸ್ಕೊಳ್ಳಿ. ಮತ್ತೆ ನಾನು ಪ್ಲಾನ್ ಮಾಡಿದೆ. ಮತ್ತೆ ನಿಮ್ಮ ಮನೆಯ ಡೂಪ್ಲಿಕೇಟ್ ಕೀನ ಮಾಡಿಸ್ಕೊಂಡೆ. ಮತ್ತೆ ನಿಮ್ಮ ಫೋಟೋ ಮತ್ತೆ ವಿಡಿಯೋ ತಗೊಂಡೆ. ನಾನ್ ನಿನ್ನ ಭೇಟಿ ಮಾಡಕ್ ಬರ್ಲಿಲ್ಲ, ನಿನ್ ತಪ್ಪುಗಳನ್ನ ತೆಗ್ದು ಹಾಕೋಣ ಅಂತ ಬಂದೆ. ಯಾಕಂದ್ರೆ ಯಾವ್ದಾದ್ರು ಹುಡುಗಿ ಒಂದ್ ಹುಡುಗನ್ ಮುಂದೆ ಒಂದ್ಸಲ ಹಾದಿ ತಪ್ಪಿದ್ರೆ ಅದು ಜೀವನ ಪೂರ್ತಿ ಸರಿ ಮಾಡ್ಕೊಳಕ್ಕಾಗಲ್ಲ. ನೋಡೋ, ನಿನ್ನಂತ ಕಚಡಗಳಿಂದ ಸಂಬಂಧಗಳ ಹಾಳಾಗ್ತಿದೆ. ಗಂಡ ಹೆಂಡತಿ ಮಧ್ಯದಲ್ಲಿ ಹುಳಿ ಹಿಂಡಕ್ ಪ್ರಯತ್ನ ಪಡ್ತೀನೋ, ನೀ ನಿನ್ನ ಜೀವಂತವಾಗಿರ್ಲೇಬಾರ್ದು.